ಯಾಕೆ ಸ್ವರ್ಗಾನ ಕಾಯುತ್ತೈತೆ. ಸ್ನೇಹಿತರೆ ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನೀವು ಡೇ 1 ನೋಡಿದ್ದೀರಾ, ಇವಾಗ ಡೇ 2 ನೋಡ್ತಿದ್ದೀರಾ. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಸ್ನೇಹಿತರೆ ನೋಡ್ತಿರ್ಬೋದು, ಬೆಳಗ್ಗೆ ವಾತಾವರಣ ಮಾತ್ರ ಕೂಲ್ ಆಗಿದೆ, ಪ್ರೆಸೆಂಟ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು. ಬೆಂಗಳೂರಲ್ಲಿ ತುಂಬ ಹೀಟ್ ಇರುತ್ತೆ, 35-45 ಡಿಗ್ರಿವರೆಗೆ ಇರುತ್ತೆ. ತುಂಬ ಚೆನ್ನಾಗಿ ಅನಿಸಿದೆ, ಖುಷಿ ಆಗ್ತಿದೆ ಇಲ್ಲಿ ಈ ವೆದರಿಗೆ ಬಂದು. ನೋಡ್ತಿರ್ಬೋದು ಮಂಜು ಬಿದ್ದಿದೆ, ನೋಡ್ಬೋದು ನೀವು. ವ್ಯೂ ನೋಡ್ತಿರ್ಬೋದು, ಮಾರ್ನಿಂಗು ಕ್ರೇಜಿ ಆಗಿದೆ ಇಲ್ಲಿಂದ. ಜಾಲಿನೂ ಪಕಡ್ತಾ ಇಲ್ಲ. ನೋಡ್ಬೋದು ಸ್ನೇಹಿತರೆ, ಇಲ್ಲಿಂದ ಹಾವು ಕೂಡ ಇದಾಗಿದೆ. पानी का पकड़ा वो उसको नीराव बोलते हैं कन्नड़ में. पानी में ಇಂದ ಈ ಥರ ವ್ಯೂ ಕಾಣುತ್ತೆ. ಸೊ ನಮ್ಮ ಕ್ಯಾಂಪ್ ಇರೋದು ಆ ಕಡೆ ಸೈಡ್ ಇರೋದು. ಸೊ ಅಲ್ಲಿಂದ ಇಲ್ಲಿಗೆ ಬಂದಿದೆ, ನೋಡ್ಬೋದು ನೀವು. ಇಲ್ಲಿಂದ ಈ ಥರ ಕಾಣುತ್ತೆ ವ್ಯೂ. ತುಂಬ ಥ್ರಿಲ್ಲಿಂಗ್ ಅಡ್ವೆಂಚರ್ ಆಗಿದೆ, ಫಾರೆಸ್ಟ್ ಮಧ್ಯದಲ್ಲಿ ನೋಡ್ಬೋದು ನೀವು. ಸ್ನೇಹಿತರೆ ಇವಾಗ ಕಂಪ್ಲೀಟ್ ಅಲ್ಲಿ ನೋಡ್ಕೊಂಡ್ವಿ, ಮೇಲೆ ಹೋಗ್ತಿದ್ದೀನಿ ಇವಾಗ. ಅಲ್ಲೊಂದು ಇನ್ನೊಂದು ಕ್ಯಾಂಪ್ ಇದೆ, ನಿನ್ನೆ ತೋರಿಸಿಲ್ಲ ನಿಮಗೆ, ಅದನ್ನ ತೋರಿಸ್ತೀನಿ ಇವಾಗ. ಬನ್ನಿ ಅಲ್ಲಿ ಹೋಗೋಣ ಇವಾಗ. ಇಲ್ಲಿ ಮಾತ್ರ ವ್ಯೂ ಮಾತ್ರ ಸಖತ್ತಾಗಿದೆ, ನೋಡ್ಬೋದು ನೀವು. ಸುತ್ತ ಗ್ರೀನ್ರಿ ಇದೆ, ಒಳ್ಳೆ ವೈಬ್ ಇದೆ, ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗಿದೆ. ನೀವು ಒಂದ್ಸಲ ವಿಸಿಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ. ಸ್ನೇಹಿತರು ನೋಡ್ತಿರ್ಬೋದು, ಮುಂದ್ಗಡೆ ಅಡಿಕೆ ತೋಟನೇ ಇದೆ, ನೋಡ್ಬೋದು ಇದ್ರದ್ದು. ಈ ಥರ ಇದೆ. ಸ್ನೇಹಿತರೆ ನೋಡ್ಬೋದು, ನಾವು ಬೆಂಗಳೂರಲ್ಲಿ ಗ್ಯಾಸ್ ಶಾರ್ಟೇಜ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು ಕಟ್ಟಿಗೆ ಆ ಥರ ಒಟ್ಟಿದ್ದಾರೆ ಅವರು. ಅವ್ರಿಗೆ ಸೌದೆಯಲ್ಲಿ ಆರಾಮಾಗಿ ಯೂಸ್ ಮಾಡ್ಕೊತಾರೆ ಡೈಲಿ, ನೋಡ್ಬೋದು ನೀವು ಅವ್ರ ರೂಟಿನಲ್ಲಿ. ಹಂಚಿನ ಮನೆ ನೋಡ್ಬೋದು ನೀವು, ಮಡಿಕೇರಿ ಸೈಡ್ದು. उधर सब कुछ पूरा वाली बना दे है ना. ಇದು ಹಂಚಿನ ಮನೆ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಹಂಚಿನ ಮನೆ ಹಳೆ ಕಾಲದ್ದು ನೋಡ್ಬೋದು ನೀವು, ಈ ಥರ ಇದೆ ಇಲ್ಲಿ. ನೀವು ಒಂದ್ಸಲ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಇಲ್ಲಿ ಸ್ನೇಹಿತರೆ, ನ್ಯಾಚುರಲಾಗಿ ಹೂ ಬಿಟ್ಟಿದೆ, ನೋಡು ಫ್ಲವರ್ಸ್ ಚೆನ್ನಾಗಿದೆ. ಸೊ ಎಲ್ಲ ವೆರೈಟಿ ಹೂಗಳು ಇದೆ, ನೋಡ್ಬೋದು ನೀವು. ಸ್ನೇಹಿತರೆ ನೋಡ್ಬೋದು, ಇದು ರಿವರ್ ಕ್ಯಾಂಪಿಂಗ್ ಅಂತಾರೆ, ಮತ್ತು ಬೈಮನ ಕ್ಯಾಂಪಿಂಗ್ ಅಂತಾರೆ. ಇಲ್ಲಿ ಬೋರ್ಡ್ ಇದೆ, ನೋಡ್ಬೋದು ನೀವು. ಮಾರ್ನಿಂಗ್ ಒಂದು ನೇಚರ್ ವಾಕ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ, ಚೆನ್ನಾಗಿದೆ. ಕಾಫಿ ಶೆಟ್ ಮಧ್ಯೆ ಅದು ಶೇರ್ ಇದೆ, ಸೊ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೇಚರ್ ವಾಕ್ ಮಾಡಿಬಿಟ್ಟು ಇವಾಗ ಹೋಗ್ತಿದ್ವಿ ಕ್ಯಾಂಪ್ ಕಡೆ. ಇವಾಗ ಒಂದು 8 ಗಂಟೆ ಮೇಲೆ ಟಿಫಿನ್ ಕೊಡ್ತಾರೆ, ಸೊ ಟಿಫಿನ್ ಮಾಡ್ತೀವಿ ನೆಕ್ಸ್ಟ್ ಇವಾಗ. ಸ್ನೇಹಿತರೆ ನೋಡ್ತಿರ್ಬೋದು, ಆ ಕಡೆ ಸೈಡ್ ಬಂದು ನಿಮಗೆ ರಾಕ್ ರಿವರ್ ಕ್ಯಾಂಪಿಂಗ್ ಅಂತ ಬರುತ್ತೆ, ಇನ್ನೊಂದು ಬೈಮನ್ ಅಂತ ತೋರಿಸಿದ್ನಿ, ಇನ್ನೊಂದು ಬಂದು ನೇಚರ್ ರಿವರ್ ಕ್ಯಾಂಪ್ ಅಂತ ಬರುತ್ತೆ. ಟೋಟಲ್ 3 ಸೆಟಪ್ ಇರೋದು ಕ್ಯಾಂಪಿಂಗ್ದು, ನೋಡ್ಬೋದು ಇವಾಗ. ಸೊ ಇಲ್ಲಿ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ಹೋಗ್ಬೇಕಾದ್ರೆ ತುಂಬ ಇಷ್ಟ ಆಗುತ್ತೆ, ನೋಡ್ಬೋದು ನೀವು. ಆ ಥರ ಇದೆ ಅಂತ ಇಲ್ಲಿ ಒಳಗಡೆ. ಸ್ನೇಹಿತರೆ ಅಲ್ಲಿ ನೋಡ್ಬೋದು ಅದ್ರದ್ದು ವಾಶ್ರೂಮ್ ಇದೆ. ಸೊ ಇಲ್ಲಿ ಬಂದು ಕ್ಯಾಂಪಿಂಗ್ ಇದೆ, ನೋಡ್ಬೋದು ಅದ್ರದ್ದು. ಒಂಥರ ಡಿಫ್ರೆಂಟ್ ಆಗಿದೆ, ಕ್ಲಿಪ್ ಥರ ಇದೆ ಮುಂದ್ಗಡೆ, ನೋಡ್ಬೋದು. ಸೊ ಇದು ಈ ಥರ ಇದೆ ಕ್ಯಾಂಪಿಂಗ್ ಸೆಟಪ್ ಇಲ್ಲಿ. ಇದು ಈ ಥರ ಕಾಣುತ್ತೆ ನಿಮಗೆ, ನೋಡ್ಬೋದು. ಇಲ್ಲಿ ಕ್ಯಾಂಪ್ ಇರೋದು. ಸೊ ಇದ್ರ ಮುಂದ್ಗಡೆ ಈ ಥರ ಕ್ಲಿಪ್ ಥರ ಇದೆ, ನೋಡ್ಬೋದು ಇದು. ಸೊ ಈ ಥರ ವ್ಯೂ ಇದೆ ಇಲ್ಲಿ ತಗಡೆ ರಿವರ್ ಕ್ಯಾಂಪ್ ಇದು. ಸೊ ಇದು ಒಂಥರ ಡಿಫ್ರೆಂಟ್ ಆಗಿದೆ ಲೊಕೇಶನ್, ನೋಡ್ಬೋದು. ಇವಾಗ ಸ್ನೇಹಿತರು ತಗಡೆ ಹೋಗೋಣ ಬನ್ನಿ ಇಲ್ಲಿಂದ ಇವಾಗ. ನೋಡ್ಬೋದು ತುಂಬ ಸ್ಟೀಪ್ ಆಗಿದೆ ಇಲ್ಲಿ. ಸೊ ನೋಡ್ಕೊಂಡು ಹೋಗಿ ಆರಾಮಾಗಿ. ಏನಪ್ಪ ಅಂತಂದರೆ ನಿಮಗೆ 3 ಕ್ಯಾಂಪಿಂಗ್
ತೋರಿಸಿದ್ದೀನಿ. ಯಾವ್ದು ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಮಾಡಿ. ರಾಕ್ ರಿವರ್ ಕ್ಯಾಂಪಿಂಗಾ, ಬೈಮನೆ ಕ್ಯಾಂಪಿಂಗಾ ಅಥವಾ ನೇಚರ್ ರಿವರ್ ಕ್ಯಾಂಪಿಂಗಾ, ಸೊ ಯಾವುದು ಸೆಲೆಕ್ಟ್ ಮಾಡ್ತೀರಾ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನ್ಯಾಚುರಲ್ ಜಕೂಸಿ ಇದೆ. ಇನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಸೂಪರಾಗಿತ್ತು. ವಾಟರ್ ಸ್ಟ್ರೀಮ್ ಜಕೂಸಿ ನೋಡ್ಬೋದು. ಇಲ್ಲಿಂದ ಈ ಥರ ಇದೆ ವ್ಯೂ ಇದು. ಸೊ ಮಾನ್ಸೂನಲ್ಲಿ ತುಂಬ ನಿಮಗೆ ಮಳೆ ಬರುತ್ತೆ. ಸೊ ಎಲ್ಲ ಇಲ್ಲಿ ಕಂಪ್ಲೀಟ್ ನೀರು ಬಂದ್ಬಿಡುತ್ತೆ, ಅವಾಗ ಏನೂ ಕಾಣಲ್ಲ. ಸೊ ಅದು ಬೆಸ್ಟ್ ಟೈಮ್ ಅಂತಂದರೆ ನಿಮಗೆ ಸಮ್ಮರಲ್ಲಿ ಏಪ್ರಿಲ್ ಮೇಯಲ್ಲಿ ಬಂದು ಚಿಲ್ ಮಾಡೋಕ್ಕೆ ಒಳ್ಳೆ ಸ್ಪಾಟ್ ಇದು. शुभोदया। आज ये डे 2 है, हम लोग घूम रहे हैं और आज ये छोटा सा वाटरफॉल के पास आए हैं। बहुत मज़ा आ रहा है, बहुत बढ़िया जा रहा है। ಸೊ ಇಲ್ಲಿಂದ ಮಾತ್ರ ಸೆಂಟ್ರಲ್ಲಿ ಸ್ಪಾಟ್ ಮಾತ್ರ ಕ್ರೇಜಿಯಾಗಿ ಕಾಣ್ತಿದೆ. ನೋಡ್ಬೋದು ನೀವು ಸುತ್ತಮುತ್ತ ಫೀಲ್ ಒಳ್ಳೆ ಗುಡ್ಡು. हेलो, आज का डे ख़त्म हो गया है। हम लोग निकलने वाले हैं कुछ देर में। टेंट स्टे बहुत अच्छा रहा। नाइट में बढ़िया नींद आया नेचर के बीच में। सुबह हमने यहाँ ब्रेकफास्ट किया है। कल वहाँ नहाए थे। आज ये जो 2 दिन का एक्सपीरियंस रहा है बहुत अच्छा रहा है मेरा और सुनील का। नेचर के बीच में पूरा ग्रीनरी है और बहुत ही बढ़िया एक्सपीरियंस रहा है 2 डेज़ का। आज ख़त्म हो गया। मैं ये बोलूँगा कि आप लोग को भी अगर रिवर कैंपिंग का एक्सपीरियंस चाहिए, आप यहाँ आइए, एक्सपीरियंस कीजिए, अपने फैमिली के साथ आइए। अगर आपको भी पसंद आए तो आप प्लीज़ रेकमेंड कीजिए। लोकेशन सकतागितो। हेलो, आज हम बैठे हैं यहाँ ये रिवर साइड में, थोड़ा बातें कर रहे थे तो मैंने सोचा कि आप लोगों से कुछ बताएं मेरे और सुनील के बारे में। मैं और सुनील बहुत सालों से घूम रहे हैं, 2020 से घूम रहे हैं और काफ़ी टाइम हो गया। हम लोग बहुत जगह घूमे हैं। हम लोग केरला ट्रिप किए हैं पूरा बाइक से, ये कन्याकुमारी गए हैं, पौंडीचेरी घूमे हैं साथ में, ये महाराष्ट्र का कोस्ट का पूरा ट्रिप कर चुका है हमने, उडुपी घूमा है बाइक पे एंड और भी बहुत सारे छोटे छोटे इधर उधर के बहुत सारे हैं। मेरे को नाम याद नहीं रहते हैं। इतना बोलूँगा कि ट्रैवल का जो एक्सपीरियंस है बहुत ही बढ़िया है और अभी रिसेंटली चैनल तो इसने खोल ही दिया है। तो मैं ये बोलूँगा ये बहुत बढ़िया मौका है कि आप लोगों को भी ट्रैवल के बारे में जो इन्फॉर्मेशन चाहिए, अच्छा इन्फॉर्मेशन चाहिए, जो इन्फॉर्मेशन आपको गूगल करके नहीं मिलेगा वो इस चैनल पे आपको ज़रूर मिलेगा। तो इतना ही बोलूँगा। मेरे दोस्त को सुनील को के चैनल को आप फॉलो कीजिए, सब्सक्राइब कीजिए ट्रैवल डिस्टेंस को, और ट्रैवल का मौका तो ज़रूर आता रहेगा। अभी जैसे यहाँ का जो रिवर कैंपिंग है जैसे यहाँ पे है, यहाँ पे भी आ सकते हैं। ये बहुत बढ़िया है और मैं सुनील को ऑल द बेस्ट बोलूँगा इसके चैनल के लिए। ಥ್ಯಾಂಕ್ ಯು. ಸ್ನೇಹಿತರೆ, ನೋಡ್ಬೋದು ಇವಾಗ ಇಲ್ಲಿಂದ ಹೊಡ್ತಾ ಇದ್ವಿ. ಬೈಕ್ನಾಗ ಕೋಲ್ಡ್ ಸ್ಟಾರ್ಟ್ಗೆ ಇಟ್ಟಿದ್ದೀವಿ. ಸೊ ಎಲ್ಲ ಕಂಪ್ಲೀಟಾಗಿ ಪ್ಯಾಕ್ ಆಗಿದೆ. ಸೊ ಕೋಲ್ಡ್ ಸ್ಟಾರ್ಟ್ ಆದಮೇಲೆ ಒಂದು 5 ನಿಮಿಷ ಆದಮೇಲೆ ಇಲ್ಲಿಂದ ಹೊಡ್ತೀವಿ. ಇವಾಗ ನೋಡ್ಬೋದು. ಸ್ನೇಹಿತರೆ, 2 ಡೇಸ್ ಸಖತ್ತಾಗಿತ್ತು. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ದೀವಿ, ನೋಡ್ಬೋದು ನೀವು. ಇಲ್ಲೇ ತಳಗಡೆ ನಾವು ಕ್ಯಾಂಪ್ ಮಾಡಿರೋದು. ಸ್ನೇಹಿತರೆ, ರಿವರ್ ಕ್ಯಾಂಪಿಂಗ್ದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಆಯಿತು. 2 ಡೇಸ್ನು ಕಂಪ್ಲೀಟ್ ಆಯಿತು. ಇವಾಗ ನೋಡ್ಬೋದು ನೀವು. ಸೊ ಇಲ್ಲಿಂದ ಇವಾಗ ಹೊಡ್ತಾ ಇದ್ವಿ. ಮತ್ತು ಇದ್ರ ಬಗ್ಗೆ ನಿಮಗೆ ನಮ್ಮ ಫ್ರೆಂಡ್ RK ಅವರು ಕಂಪ್ಲೀಟಾಗಿ ಎಕ್ಸ್ಪೀರಿಯನ್ಸ್ನ ಅವರು ಶೇರ್ ಮಾಡಿದ್ದಾರೆ ವಿಡಿಯೋದಲ್ಲಿ. ಸೊ ಅವ್ರಿಗೊಂದು ತುಂಬ ಧನ್ಯವಾದಗಳು. ಸೊ ಈ ಲೊಕೇಶನಿಗೆ ಹೊರಡ್ತಾ ಇದ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ
ಲೈಕು ಶೇರು ಕಮೆಂಟ್ ಮಾಡಿ ಮತ್ತು ಚಾನಲ್ ಯಾರೋ ಹೊಸಬರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ನೆಕ್ಸ್ಟ್ ಕ್ರೇಜಿ ಲೊಕೇಶನ್ ತೊಗೊಂಬರ್ತೀನಿ ಅಂತ ಹೇಳ್ತಾ ಗುಡ್ ಬೈ ಸ್ನೇಹಿತರೆ.